ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಲವ್ ಅರಾಕಲ್ ಜೊತೆ ಬಂದಿದ್ದೀನಿ. ಸೊ ನೋಡೋಣ ನಿಮ್ಮ ಪರ್ಸನಿಂದ ಯಾವ ಒಂದು ಮೆಸೇಜಸ್ ನಿಮಗೆ ಬರುತ್ತೆ ಅಂತ ಹೇಳಿ. ಇನ್ ಕೇಸ್ ಇದು ನೀವು ಬ್ರೇಕಪ್ ಸಿಚುವೇಷನಲ್ಲಿ ಏನಾದರೂ ಇದ್ರಿ ಅಂದರೆ ಸೊ ಈ ಒಂದು ಮೆಸೇಜಸ್ಗಳು ನಿಮಗೆ ತುಂಬ ಚೆನ್ನಾಗಿ ರೆಸೊನೇಟ್ಸ್ ಆಗುತ್ತೆ. ನೋಡುವ ಏನೆಲ್ಲ ಮೆಸೇಜಸ್ಗಳು ಬರ್ಬೋದು ನಿಮ್ಮ ಪರ್ಸನ್ ಕಡೆಯಿಂದ ಅಂತ ಹೇಳಿ. ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಆ್ಯಂಡ್ ನೋಡೋಣ ಏನು ಹೇಳೋದಕ್ಕೆ ನಿಮ್ಮ ಪರ್ಸನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಆಸೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನನ್ನನ್ನು ಸಂಪರ್ಕ ಮಾಡ್ಬೋದು. ಸೊ ನೋಡೋಣ ನಿಮ್ಮ ವ್ಯಕ್ತಿಯಿಂದ ಲವ್ ಮೆಸೇಜಸ್ ಏನೆಲ್ಲ ಬರ್ಬೋದು ಅಂತ ಹೇಳಿ. ಐ ವಾಸ್ ಹರ್ಟ್ ಬೈ ಯು ಅಂತ ಬರ್ತಾ ಇದೆ. ನಿಮ್ಮಿಂದ ಅವ್ರಿಗೆ ತುಂಬಾ ನೋವಾಗಿರುವಂಥದ್ದು, ತುಂಬ ಬೇಜಾರಾಗಿರುವಂಥದ್ದು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್, ಡಾರ್ಕ್ ಆ್ಯಂಡ್ ಡಿಪ್ರೆಸ್ಸಿಂಗ್. ಐ ಮಿಸ್ ಯುವರ್ ಲೈಟ್ ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲದೆ ಇರೋವಂಥ ಜೀವನ ಅವ್ರಿಗೆ ತುಂಬಾ ಡಾರ್ಕ್ ಆಗಿದೆ ಮತ್ತು ಅಷ್ಟೊಂದು ಚೆನ್ನಾಗಿಲ್ಲ, ಡಿಪ್ರೆಸ್ ಥರ ಇದೆ. ಆ್ಯಂಡ್ ಆಲ್ಸೋ ಒಂಥರ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿರೋ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಯಾವುದೇ ಥರ ಪ್ರಾಮಿಸ್ ಮಾಡೋ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಅಡಿಕ್ಷನ್ಸ್ಗಳಿಗೂ ಕೂಡ ಹೋಗಿರೋವಂಥ ಚಾನ್ಸಸ್ ಇದೆ ನಿಮ್ಮ ಪರ್ಸನ್. ಆ್ಯಂಡ್ ನೋಡುವ, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರು ಏನು ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್ ಅಂತ ಹೇಳ್ತಾ ಇದ್ದಾರೆ. ಅವರು ಲೈಕ್ ಅವ್ರು ಯಾವ ಥರ ಫಿಗರ್ ಔಟ್ ಮಾಡಬೇಕು ಅಂತ ಹೇಳಿ ಅಥವಾ ಅವರು ಯಾರು ಅಂತ ತೋರಿಸೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾ ಇರ್ಬೋದು. ಆ್ಯಂಡ್ ಇದು ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋ ಮೆಸೇಜ್ ಬರ್ತಾ ಇದೆ. ಐ ಲಾಂಗ್ ಫಾರ್ ಯುವರ್ ಕಿಸ್ ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ಅವರು ನಿಮ್ಮನ್ನು ತುಂಬ ರೊಮ್ಯಾಂಟಿಕಲಿ ಇಷ್ಟಪಡ್ತಾ ಇದ್ರು ಅಂತ ಹೇಳಿ ಅನ್ನಿಸ್ತಾ ಇದೆ. ಐ ಕಾಂಟ್ ಟೇಕ್ ಇಟ್ ಎನಿ ಮೋರ್ ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ಇನ್ನೂ ಜಾಸ್ತಿ ನನಗೆ ಏನೂ ತೊಗೊಳೋದಕ್ಕೆ ಆಗ್ತಾ ಇಲ್ಲ, ಆಲ್ರೆಡಿ ನಾನು ತುಂಬ ತೊಗೊಂಡ್ಬಿಟ್ಟಿದ್ದೀನಿ. ಐ ಕಾಂಟ್ ಮೇಕ್ ಯು ಹ್ಯಾಪಿ ಅಂತ ಹೇಳಿ ಬರ್ತಾ ಇದೆ. ನಿಮ್ಮನ್ನು ತುಂಬ ಸಂತೋಷವಾಗಿ ನೀವು ಅಂದ್ಕೊಂಡಿರೋ ಥರ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲ್ಲ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಐ ವಿಶ್ ಟು ಬಿ ಲೈಕ್ ಯು ಅಂದರೆ ನೀವೇನು ಅಂದ್ಕೊಂಡಿದ್ರಿ ಅದೇ ಥರ ಇರಬೇಕಾಗಿತ್ತು ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಆ್ಯಂಡ್ ತುಂಬಾ ಒಂಥರ ರೊಮ್ಯಾಂಟಿಕ್ ಆಗಿರುವಂಥ ಮೆಸೇಜಸ್ಗಳು ನಿಮ್ಮ ಪರ್ಸನಿಂದ ಬರ್ತಾ ಇದೆ. ನೋಡುವ ಮತ್ತು ಬೇರೆ ಏನೇನೆಲ್ಲ ಬರ್ಬೋದು. ಪೀಪಲ್ ಡೂ ವಾಟ್ ಈಸ್ ದ ಬೆಸ್ಟ್ ಫಾರ್ ಯು, ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯು ಅಂತ ಹೇಳಿ ಬರ್ತಾ ಇದೆ. ನಿನಗೇನು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಮತ್ತು ಡ್ರಾಮಾ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಪಾಪಪ್ ಆಗಿದೆ. ಡ್ರಾಮಾ ಅಂತ ಹೇಳಿ ಕೂಡ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟ್ರಿಗ್ಡ್ ಮೀ ಅಂದರೆ ನೀನು ನನಗೆ ತುಂಬಾ ಪ್ರಾಬ್ಲಮ್ಸ್ ಮಾಡಿದ್ದೀಯಾ ಅನ್ನೋ ಥರ ಏನೋ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಹೂ ಐ ಆಮ್ ಎನಿಮೋರ್. ಸದ್ಯಕ್ಕೆ ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ತುಂಬ ಕನ್ಫ್ಯೂಷನ್ಸಲ್ಲಿದ್ದೀನಿ, ನಾನು ಯಾರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಬರ್ತಾ ಇದೆ. ಅವರಿಗೆ ಅವ್ರು ಯಾರು ಅಂತ ಅರ್ಥ ಆಗ್ತಾ ಇಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಯು ಡಿಸರ್ವ್ ಬೆಟರ್ ಅನ್ನೋ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ನೀವು ಡಿಸರ್ವ್ ಬೆಟರ್, ಒಬ್ಬ ಒಳ್ಳೆ ಪರ್ಸನ್ಗೆ ಡಿಸರ್ವ್ ಆಗಿದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್ ಅಂತ ಹೇಳಿ ಬರ್ತಾ ಇದೆ. ನೀನು ತುಂಬ ಒಳ್ಳೆಯವರಾಗಿದ್ರಿ ಅಥವಾ ನೀವು ತುಂಬ ಒಳ್ಳೆಯವರಾಗಿದ್ರಿ, ನಿಮ್ಮ ಒಂದು ಏನು ಕೈಂಡ್ನೆಸ್ಗೆ ನಾನು ಡಿಸರ್ವ್ ಇಲ್ಲ ಅನ್ನೋದು ತೋರಿಸ್ತಾ ಇದ್ದಾರೆ ಇಲ್ಲಿ. ದ ಪ್ಯಾಷನ್ ಈಸ್ ಟೂ ಮಚ್ ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ನೀವು ಅವ್ರನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು, ಮೇ ಬಿ ತುಂಬ ಆಕರ್ಷಣೆ ಮಾಡ್ತಿರೋ ಅಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ. ಐ ಆಮ್ ಒಬ್ಸೆಸ್ಡ್ ವಿತ್ ಯು, ತುಂಬ ಅಬ್ಸೆಸ್ಡ್ ಆಗಿದ್ದಾರೆ ನಿಮ್ಮ ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಆನೆಸ್ಟ್ ವಿತ್ ಯು, ನಿಮ್ಮ ಜೊತೆ ನಾನು ತುಂಬ ಆನೆಸ್ಟ್ ಆಗಿರಬೇಕಾಗಿತ್ತು, ನಿಮ್ಮ ಜೊತೆ ನೀವು ಅಂದ್ಕೊಂಡಿರೋ ಥರ ಆನೆಸ್ಟ್ ಆಗಿರಬೇಕಾಗಿತ್ತು ಅಂತ ಹೇಳಿ ಬರ್ತಾ ಇದೆ. ಐ ಆಮ್ ದ ಮ್ಯಾನ್ ಅಂತ ಬರ್ತಾ ಇದೆ. ಓಕೆ, ಫೈನಲಿ ಐ ಆಮ್ ದ ಮ್ಯಾನ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ದ ಹೀಟ್ ಬಿಟ್ವೀನ್ ಅಸ್ ಈಸ್ ಇಂಟೆನ್ಸ್. ಓಕೆ, ತುಂಬ ರೊಮ್ಯಾಂಟಿಕ್ ಆಗಿರುವಂಥ ಮೆಸೇಜ್ ಬರ್ತಾ ಇದೆ. ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳಿ ಬರ್ತಾ ಇದೆ. ತುಂಬಾ ಜಾಸ್ತಿ ಮೆಸೇಜಸ್ನ ಒನ್ ಬೈ ಒನ್ ಹೇಳ್ತಾ ಇದ್ದಾರೆ. ನೋಡುವ ಬೇರೆ ಇನ್ನೇನು ಬರ್ಬೋದು ಅಂತ ಹೇಳಿ. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಅಂತ ಬರ್ತಾ ಇದೆ. ಮೇ ಬಿ ಅವ್ರು ಸುತ್ತ ಇರುವಂಥ ಜನ ಯಾರೂ ಅವ್ರನ್ನ ಬಿಲೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ವೈ ಈಸ್ ಇಟ್
ದ್ಯಾಟ್ ಯು ಲವ್ ಮೀ. ನೀವು ಏನಕ್ಕಾಗಿ ನನ್ನನ್ನು ಪ್ರೀತಿ ಮಾಡಿದ್ದು ಅಥವಾ ಇಷ್ಟಪಟ್ಟಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು. ನಿಮ್ಮಷ್ಟು ಒಳ್ಳೆಯವ್ರಿಗೆ ನಾನು ಯೋಗ್ಯನಲ್ಲ, ನೀವು ತುಂಬ ಒಳ್ಳೆಯವರು ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ವೈ ಡು ಐ ಫೀಲ್ ಸೋ ಲಾಸ್ಟ್. ತುಂಬಾ ಕಳೆದೋಗಿರೋ ಥರ ಫೀಲ್ ಆಗ್ತಿದೆಯಂತೆ. ಯಾಕೆ ನಾನು ಈ ಥರ, ನನಗೆ ಇಷ್ಟು ಕಳೆದೋಗಿರೋ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚೈಲ್ಡ್ಹುಡ್ ಟ್ರಾಮಾ. ನಿಮ್ಮ ಪರ್ಸನ್ಗೆ ಚೈಲ್ಡ್ಹುಡ್ ಟ್ರಾಮಾಸ್ಗಳು ತುಂಬ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಂದ ಅವ್ರು ಏನೇನು ನೋಡ್ಕೊಂಡು ಬಂದಿದ್ದಾರೆ, ಅವರು ಅಷ್ಟೊಂದು ಚೆನ್ನಾಗಿಲ್ಲ, ತುಂಬ ಟ್ರಾಮಾಸ್ ಇದೆ. ಐ ಆಮ್ ಬ್ಲಾಕ್ಡ್ ಅಂತ ಬರ್ತಾ ಇದೆ. ಮೇ ಬಿ ಅವರು ನಿಮಗೆ ಟ್ರೈ ಮಾಡ್ತಿರ್ಬೋದು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಬ್ಲಾಕ್ ಏನಾದರೂ ಮಾಡಿದರೆ ಅನ್ಬ್ಲಾಕ್ ಮಾಡಿ. ಮೇ ಬಿ ಆ ಪರ್ಸನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ನಿಮ್ಮ ಜೊತೆ. ಐ ಕೆನಾಟ್ ಡೂ ದಿಸ್ ರೈಟ್ ನೌ ಅಂತ ಬರ್ತಾ ಇದೆ. ಮೇ ಬಿ ನೀವೇನಾದರೂ ಪ್ರಾಮಿಸಸ್ ಕೇಳಿದರೆ ಅದನ್ನು ಸದ್ಯಕ್ಕೆ ನನಗೆ ಮಾಡೋಕ್ಕಾಗ್ತಿಲ್ಲ, ನಾನು ಮಾಡೋಕ್ಕೆ ಆಗೋದು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಲ್ ದಿಸ್ ಎವರ್ ಚೇಂಜ್. ಇದು ಚೇಂಜ್ ಆಗೋದೇ ಇಲ್ವಾ, ಇದು ಹಿಂಗೆ ಇರತ್ತಾ ಅಂತ ಹೇಳಿ. ಐ ಕಾಂಟ್ ಕಮ್ ಟು ಯು ನಾವ್ ಅಂತ ಹೇಳಿ ಬರ್ತಾ ಇದೆ. ನಾನು ಸದ್ಯಕ್ಕೆ ಬರೋದಕ್ಕೆ ಆಗ್ತಾಯಿಲ್ಲ, ಸದ್ಯಕ್ಕೆ ನನ್ನ ಕೈಯಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಐ ಕಾಂಟ್ ಹ್ಯಾಂಡಲ್ ಯುವರ್ ಲವ್ ಅಂತ ಹೇಳಿ ಬರ್ತಾ ಇದೆ. ಮೇ ಬಿ ನೀವು ತುಂಬ ಪ್ರೀತಿ ತೋರಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಎವರ್ ಅಂಡರ್ಸ್ಟ್ಯಾಂಡ್ ಯು. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು ಅಂತ ಬರ್ತಾರೆ. ಸಾರಿ, ನಾನು ನಿನ್ನನ್ನು ಅರ್ಥ ಮಾಡ್ಕೋಬೇಕಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇ ಹ್ಯಾವ್ ಹರ್ಟ್ ಮೀ. ಮೇ ಬಿ ನಿಮ್ಮ ಪರ್ಸನ್ ಏನಾದರೂ ಥರ್ಡ್ ಪಾರ್ಟಿನ ನೋಡ್ಕೊಂಡು ಹೋಗಿದ್ದು ಅಥವಾ ನಿಮ್ಮನ್ನು ಬಿಟ್ಟು ಬೇರೆಯವರ ಜೊತೆ ಏನಾದರೂ ಹೋಗಿದರೆ ಸದ್ಯಕ್ಕೆ ಆ ಪರ್ಸನ್ ಕೂಡ ನಿಮ್ಮ ಪರ್ಸನ್ಗೆ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಎನರ್ಜಿನ ಕೂಡ ಅವರು ಶೇರ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಐ ಡೋಂಟ್ ವಾಂಟ್ ಟು ಬಿ ಅಲೋನ್. ಮೇ ಬಿ ನಿಮ್ಮ ಪರ್ಸನ್ ತುಂಬ ಅಲೋನ್ ಆಗಿರ್ಬೋದು, ಅಲೋನಾಗಿ ಫೀಲ್ ಮಾಡ್ತಿರ್ಬೋದು. ಸೊ ಅವರು ಹೇಳ್ತಾ ಇದ್ದಾರೆ, ಐ ಡೋಂಟ್ ವಾಂಟ್ ಟು ಬಿ ಎ ಅಲೋನ್. ಐ ಡೋಂಟ್ ಟ್ರೀಟ್ ಮೀ ಲೈಕ್ ದ ವೇ ಯು ಡೂ. ಐ ಡೋಂಟ್ ಡಿಸರ್ವ್ ಇಟ್. ನನಗೆ ತುಂಬ ಸ್ಪೆಷಲಾಗಿ ಟ್ರೀಟ್ ಮಾಡಬೇಡಿ. ನೀವು ಆ ಥರ ಟ್ರೀಟ್ ಮಾಡೋದಕ್ಕೆ ನಾನು ಡಿಸರ್ವ್ ಅಲ್ಲ. ಓಕೆ, ನನಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೈ ಡು ಐ ಫೀಲ್ ದಿಸ್ ವೇ. ನನಗೆ ಯಾಕೆ ಅನ್ನಿಸ್ತಾ ಇದೆ ಈ ಥರ ಎಲ್ಲ, ನನಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ. ಐ ಕ್ರೈ ಎಟ್ ನೈಟ್ ಅಂತ ಬರ್ತಾ ಇದೆ ಗೈಸ್. ನಿಮ್ಮ ವ್ಯಕ್ತಿ ನೈಟ್ ಟೈಮಲ್ಲಿ ತುಂಬಾ ಅಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಮೀ ಬಟ್ ಯು. ಯಾರೂ ನನ್ನನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ, ಬಟ್ ನೀ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ, ನೀ ತುಂಬ ಅರ್ಥ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ನಾನು ನಿನ್ನನ್ನು ಟ್ರೀಟ್ ಮಾಡಿದ್ದ ರೀತಿ ಏನಿತ್ತು ಅದು ತುಂಬ ತಪ್ಪಾಗಿತ್ತು. ನಾನು ನಿನ್ನನ್ನು ಆ ಥರ ಟ್ರೀಟ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಬರ್ತಾ ಇದೆ. ಇಟ್ ಹರ್ಟ್ ಸೋ ಮಚ್ ಅಂತ ಬರ್ತಾ ಇದೆ ಗೈಸ್. ತುಂಬ ಹರ್ಟ್ ಮಾಡಿರೋವಂಥ ಎನರ್ಜಿ. ಸೊ ಅವರು ತುಂಬಾ ಜಾಸ್ತಿ ಅದನ್ನು ಫೀಲ್ ಮಾಡ್ತಾರೆ, ತುಂಬ ಹರ್ಟ್ ಆಗ್ತಾ ಇದೆ ಅವ್ರನ್ನ ನೆನೆಸ್ಕೊಂಡಾಗೆಲ್ಲ. ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂತ ಬರ್ತಾ ಇದೆ. ಮೇ ಬಿ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕಿತ್ತು. ನೀವೇನು ಅಂದ್ಕೊಂಡಿದ್ರಲ್ವ ಅದೇ ಥರ ವ್ಯಕ್ತಿ ಆಗಿರಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ವಾಟ್ ಈಸ್ ದ ಟ್ರೂತ್. ಸತ್ಯ ಏನು, ವಾಟ್ ಈಸ್ ದ ಟ್ರೂತ್ ಅಂತ ಹೇಳಿ ಬರ್ತಾ ಇದೆ. ವಾಟ್ ಈಸ್ ದ ಟ್ರೂತ್. ಸೊ ನೋಡಿ, ನಿಮ್ಮ ಪರ್ಸನ್ ಏನು ಟ್ರೂತ್ ಅಂತ ಕೇಳ್ತಾರೆ. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್. ಈ ಪೇನ್ ಏನಿದೆಯಲ್ಲ, ಈ ಪ್ರೋಸೆಸ್ಸು ಅದು ಸ್ಟಾಪ್ ಆಗೋದೇ ಇಲ್ವಾ, ಹಿಂಗೆ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಐ ಫೀಲ್ ಲೋನ್ಲಿ ಅಂತ ಬರ್ತಾ ಇದೆ. ನಿಮ್ಮ ಪರ್ಸನ್ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಳೋ ಥರ ಆಗ್ತಾಯಿದೆ ಅವರಿಗೆ ನೈಟ್ ಟೈಮಲ್ಲಿ. ಆ್ಯಂಡ್ ಲೋನ್ಲಿ ಫೀಲ್ ಮಾಡೋದು, ಮತ್ತು ಅಲೋನ್ ಫೀಲ್ ಮಾಡೋದು, ನೈಟ್ ಅಳ್ತಿರೋದು, ಚೈಲ್ಡ್ಹುಡ್ ಟ್ರಾಮಾಸ್, ತುಂಬಾ ಬ್ಲಾಕ್ ಮಾಡಿರೋವಂಥ ಎನರ್ಜೀಸ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಓಕೆ, ದಿಸ್ ಲವ್ ಇಸ್ ಕ್ರೇಜಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಈ ಪ್ರೀತಿ ಅನ್ನೋದು ಕ್ರೇಜಿ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌ ಕುಡ್ ಯು ಎವರ್ ಫಾರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್. ನಾನು ಇಷ್ಟೊಂದು ಮೆಸ್ಅಪ್ ಮಾಡಿದ್ದೀನಿ ನಿಮ್ಮ ಲೈಫ್ನ, ಇಷ್ಟು ಕಷ್ಟಕ್ಕೆ ನಿಮ್ಮನ್ನು ತಳ್ಳಿದ್ದೀನಿ, ಇಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನೀವು ಹೆಂಗೆ ಕ್ಷಮಿಸೋದಕ್ಕೆ ಸಾಧ್ಯ, ಯಾವ ಥರ ಫರ್ಗಿವ್ ಮಾಡ್ತೀರಾ, ಇನ್ ಕೇಸ್ ನಾನು ಬಂದರೂ ಕೂಡ ಹೆಂಗೆ ಫರ್ಗಿವ್ ಮಾಡ್ತೀರಾ. ಮೈ ಲೈಫ್ ಇಸ್ ಎ ಮೆಸ್ ರೈಟ್ ನಾವು ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ವ್ಯಕ್ತಿಯ ಜೀವನ ಏನಿದೆಯಲ್ಲ ತುಂಬಾ ಕಂಪ್ಲೀಟ್ಲಿ ಮೆಸ್ಅಪ್ ಆಗಿರೋ ಥರ ಇದೆ. ಸೊ ದ ಎನರ್ಜೀಸ್ ಆರ್ ನಾಟ್ ಸಚ್ ಸೋ ಗುಡ್. ತುಂಬಾ ಮೆಸ್ಅಪ್ ಮಾಡ್ಕೊಂಡಿದ್ದಾರೆ. ಎಮೋಷನ್ಸ್ ಓವರ್ವೆಲ್ಮಿಂಗ್. ಎಮೋಷನಲಿನೂ ತುಂಬ ಓವರ್ವೆಲ್ಮ್ ಆಗಿರುವಂಥದ್ದು, ತುಂಬಾ ಪೇನ್ಫುಲ್ ಆಗಿರುವಂಥದ್ದು. ದ ಪ್ಯಾಷನ್ ಐ ಫೀಲ್ ಈಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್.
ಸೊ ನಿಮ್ಮ ಬಗ್ಗೆ ಅವ್ರೇನಾದರೂ ಯೋಚನೆ ಮಾಡಿದಾಗ ಅವರು ತುಂಬಾ ಇದು ಮಾಡ್ತಾರೆ, ತುಂಬಾ ಜಾಸ್ತಿ ಅನಿಸುತ್ತೆ, ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ. ಸೊ ನೀವು ತುಂಬ ಪ್ಯಾಷನೇಟ್ ಆಗಿರ್ಬೋದು, ತುಂಬ ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು, ಅವ್ರ ಕೈಯಲ್ಲಿ ಅದು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ಆಲ್ ಟೂ ಮಚ್? ಇದು ತುಂಬ ಜಾಸ್ತಿ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ವಾ, ನನಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತೇಳಿ. ಐ ಆಮ್ ಸ್ಟಕ್ ಇನ್ ದ ವಿಷನ್ ಆಫ್ ಅಸ್ ಟುಗೆದರ್. ನಮ್ಮಿಬ್ಬರ ಒಂದು ದೃಷ್ಟಿಕೋನದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ನೀ ಏನು ಹೇಳ್ತಿದ್ದೀರಾ, ಸೊ ಅದರಲ್ಲೂ ನಾನೇ ರಾಂಗು, ಅವ್ರೇನು ಹೇಳ್ತಿದ್ದಾರೆ ಅದರಲ್ಲೂ ನಾವೇ ರಾಂಗ್ ಅನ್ನೋ ಥರ ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ ಹೇಳಿ. ವಾಟ್ ಡು ಯು ಸಿ ಇನ್ ಮೀ? ನನ್ನಲ್ಲಿ ಆ ಥರದ್ದು ಏನು ನೋಡಿದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಸ್ ಇಟ್ ಡಾರ್ಕ್ ವಿತೌಟ್ ಮೀ? ಇಟ್ ಈಸ್ ಡಾರ್ಕ್ ವಿತೌಟ್ ಯು ಅಂತ ಹೇಳಿ. ನೀವಿಲ್ಲದೆ ಎಲ್ಲ ಕತ್ಲಾಗಿದೆ, ಸಮಥಿಂಗ್ ಲೈಕ್ ತುಂಬಾ ಡಾರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಕಾಂಟ್ ಲೆಟ್ ಗೋ ಆಫ್ ಯು. ನಿಮ್ಮನ್ನು ಜಸ್ಟ್ ಲೈಕ್ ದಟ್ ನಾನು ಬಿಡೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೇನ್ಫುಲ್ ಮೆಮೊರೀಸ್ ಅಂತ ಬರ್ತಾ ಇದೆ. ಸೊ ಇದು ನಾನು ಲಾಸ್ಟ್ ಮೆಸೇಜ್ ಮಾಡ್ತೀನಿ. ದೇರ್ ಆರ್ ಲಾಡ್ ಆಫ್ ಎಮೋಷನ್ನಲ್ಲಿ ತುಂಬ ಇಂಬ್ಯಾಲೆನ್ಸ್ಡ್ ಆಗಿದ್ದಾರೆ. ಅಲೋನ್, ಕ್ರೈ ಮಾಡ್ತಿರೋದು, ಟ್ರಾಮಾಸು, ಡ್ರಾಮಾ, ಪೇನ್ಫುಲ್ ಮೆಮೊರೀಸ್, ಚೈಲ್ಡ್ಹುಡ್ ಟ್ರಾಮಾಸ್ ಆ್ಯಂಡ್ ಸ್ವಲ್ಪ ರೊಮ್ಯಾಂಟಿಕ್ ಮೆಸೇಜಸ್ಗಳು, ಐ ಕಾಂಟ್ ಪ್ರಾಮಿಸ್ ಯು, ಇದೆಲ್ಲ ತುಂಬ ಜಾಸ್ತಿ ಆಗಿಲ್ಲ, ನೀವು ಯಾಕೆ ಇಷ್ಟು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನನ್ನ. ಸೊ ಈ ಥರ ಲಾಡ್ ಆಫ್ ಮೆಸೇಜಸ್ ಅದೇ ತುಂಬಾ ಇಂಬ್ಯಾಲೆನ್ಸ್ಡ್ ಆಗಿರೋವಂಥ ಎನರ್ಜಿ. ನಾನು ಪಿಕ್ ಮಾಡಿದ್ದಾಗೆಲ್ಲ ಅದು ಬಂದಿದ್ದು ಸಮಥಿಂಗ್ ಲೈಕ್ ಎಲ್ಲದೂ ಕೂಡ ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿರೋದೆ. ಓಕೆ, ಸೊ ಅವ್ರು ಏನೋ ಒಂದು ಸ್ಟ್ರಗಲ್ ಮಾಡ್ತಿದ್ದಾರೆ, ಒಂಥರ ಒಳಗಡೆನೇ ಯುದ್ಧ ಆಗ್ತಾ ಇದೆ. ಯಾರ ಹತ್ರನೂ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಮೇ ಬಿ ಅವರು ಹೊರಗಡೆ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಇನ್ಸೈಡ್ ಅವರ ಒಳಗಡೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇದೆ. ದಟ್ಸ್ ಹೌ ದೇ ಆರ್ ಡೀಲಿಂಗ್ ರೈಟ್ ನಾವು. ಸೊ ನಿಮಗಿದೆಲ್ಲ ಮೆಸೇಜಸ್ ಬಂದಿದೆ. ಹೋಪ್ಫುಲಿ ನಿಮಗೆ ಈ ಮೆಸೇಜಸ್ ರೆಸೊನೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಇದು ರೆಸೊನೇಟ್ ಆಗಿಲ್ಲ ಅಂದರೆ ಇದೊಂದು ಜನರಲ್ ರೀಡಿಂಗ್ ಥರ ನೋಡಿ ಎಂಜಾಯ್ ಮಾಡಿ. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ. ಟ್ಯಾರೋ ಯಾರಿಗೆ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಮತ್ತು ಆಕಾಶಿಕ್ ರೆಕಾರ್ಡ್, ಪಾಸ್ಟ್ ಲೈಫಿನ ಕನೆಕ್ಷನ್ಸ್ ಏನಾದರೂ ಇದೆಯಾ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಅನಿಸಿದ್ರೆ ಸೊ ಅಲ್ಲಿ ಕೂಡ ನೀವು ಆಕಾಶಿಕ್ ರೆಕಾರ್ಡ್ಸಲ್ಲಿ ನೋಡ್ಬೋದು. ಮತ್ತು ಕಾರ್ಡ್ಸ್ ಕಟ್ ಮಾಡೋದೆಲ್ಲ ನೋಡ್ಬೋದು. ಐ ಮೀನ್ ಲೈಕ್ ಕಾರ್ಡ್ಸ್ ಬೇಡ ಆಗಿರೋ ಜನರ ಜೊತೆ ಕಾರ್ಡ್ಸ್ ಎಲ್ಲ ಕಟ್ ಮಾಡ್ಬೋದು ನೀವು. ಸೊ ಇದೆಲ್ಲ ನಿಮಗೆ ತಿಳ್ಕೋಬೇಕು, ಕಲ್ತ್ಕೋಬೇಕು ಅಥವಾ ಮಾಡಿಸ್ಬೇಕು ಅಂತ ಇದ್ದರೆ ನೀವು ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನೀವು ಕಲ್ತ್ಕೋತೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ವೆಲ್ಕಮ್. ಓಕೆ, ನಾನು ಇದೆಲ್ಲ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ಒಂದು ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಟ್ಯಾರೋ ಕಲಿಬೇಕು, ರೇಖಿ ಕಲಿಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ ಅವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ.